ಅಹಮದಾಬಾದ್ನಿಂದ ಲಂಡನ್ ಗ್ಯಾಟ್ವಿಕ್ಗೆ ತೆರಳುತ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ನೆಲಕ್ಕುರುಳಿ ಭೀಕರ ದುರಂತ ಸಂಭವಿಸಿತ್ತು. ಈ ವಿಮಾನದಲ್ಲಿದ್ದಂಥ 241 ಪ್ರಯಾಣಿಕರೆಲ್ಲರೂ ಹಾಗೆ ನೆಲದ ಮೇಲಿದ್ದವರು ಸೇರಿ 274 ಜನರು ಈ ದುರಂತದಲ್ಲಿ ಸಾವಿಗೀಡಾಗಿದ್ರು. ಇದಾದ ಬಳಿಕ ಈ ದುರಂತಕ್ಕೆ ಕಾರಣವಾದಂಥ AI-171 ವಿಮಾನ ಸಂಖ್ಯೆಯನ್ನು ಸ್ಥಗಿತಗೊಳಿಸಲು ಏರ್ ಇಂಡಿಯಾ ನಿರ್ಧರಿಸಿದೆ. ಹೌದು, ಪ್ರಯಾಣಿಕರ ಮನಸ್ಸಿನ ಮೇಲಾಗುವಂತಹ ಆತಂಕ ಹಾಗೂ ಭಯವನ್ನ ದೂರ ಮಾಡಲು ಈ ತೀರ್ಮಾನಕ್ಕೆ ಬಂದಿರುವುದಾಗಿ ಟಾಟಾ ಸಮೂಹದ ವಿಮಾನಯಾನ ಸಂಸ್ಥೆ ಹೇಳಿದೆ. ಹಾಗಂತ ದುರಂತದ ನಂತರ ವಿಮಾನದ ಸಂಖ್ಯೆಯನ್ನ ಬದಲಿಸುವುದು ಇದೇ ಮೊದಲೇನೂ ಅಲ್ಲ. ಈ ರೀತಿ ವಿಮಾನದ ಸಂಖ್ಯೆಯನ್ನ ಬದಲಿಸೋದು ಸಾಮಾನ್ಯ ಅಭ್ಯಾಸವಾಗಿ ಹೋಗಿದೆ. ಇನ್ನು ದುರಂತದ ನಂತರ ಏರ್ ಇಂಡಿಯಾ ಕೂಡ ಇದೇ ನಿರ್ಧಾರಕ್ಕೆ ಬಂದಿದ್ದು, ಅಹಮದಾಬಾದ್ನಿಂದ ಲಂಡನ್ ಗ್ಯಾಟ್ವಿಕ್ಗೆ ತೆರಳುವಂತಹ ವಿಮಾನವು ಇನ್ಮುಂದೆ AI-159 ಸಂಖ್ಯೆಯೊಂದಿಗೆ ಕಾರ್ಯನಿರ್ವಹಿಸಲಿದೆಯಂತೆ. ಇನ್ನು ಮಾರಣಾಂತಿಕ ವಿಮಾನ ಅಪಘಾತಗಳ ನಂತರ ವಿಮಾನಯಾನ ಸಂಸ್ಥೆಗಳು ನಿರ್ದಿಷ್ಟ ವಿಮಾನದ ಸಂಖ್ಯೆಯನ್ನು ಬಳಸ್ತಿರೋದನ್ನ ನಿಲ್ಲಿಸ್ತಾ ಇವೆ. ಅದರಂತೆ ಮೃತರ ಗೌರವಾರ್ಥವಾಗಿ ವಿಮಾನ ಸಂಖ್ಯೆಯನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿ ಕಂಪನಿಯ ಮೂಲಗಳು ಈಗಾಗಲೇ ತಿಳಿಸಿವೆ. ಇನ್ನು ವಿಮಾನ ಬದಲಾವಣೆಯಿಂದ ಮುಂದೆ ಈ ಮಾರ್ಗದಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಆಘಾತಕಾರಿ ನೆನಪುಗಳು ಮರುಕಳಿಸುವುದು ಬೇಡ ಎಂಬಂತಹ ಕಾರಣಕ್ಕೆ ದುರಂತದ ನಂತರ ವಿಮಾನ ಸಂಖ್ಯೆಯನ್ನ ಬದಲಿಸಲಾಗ್ತಾ ಇದೆ.